Good morning, students. In the today class also we are discussing about the in the problems of admission of a partner ಅಲ್ಲಿ ನಾವು 12 ಮಾರ್ಕ್ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡೋಣ. here Ajay and Vijay are partners. ಇಲ್ಲಿ ಯಾರಿದ್ದಾರೆ ಪಾರ್ಟ್ನರ್ಸ್? ಅಜಯ್ and Vijay are partners sharing profit and losses in the ratio of 3:2. Okay, here Ajay and Vijay ಅನ್ನೋ old partners ಇದ್ದಾರೆ. They are sharing profit and losses in the ratio of 3:2. Okay, here they are sharing profit and losses 3:2. Their balance sheet as on 31st March 2019 was as follows. Here they should be given the balance sheet of Ajay and Vijay on the date of 31st March 2019. Here they should be given the balance sheet like balance sheet as on 31st March 2019. Okay, here in this case they should be given the liabilities: creditors 50,000, bills payable 25,000, reserve fund 25,000. Okay, next capitals of Ajay 60,000, Vijay 40,000. Here they should be given the cash 20,000, stock 25,000, debtors 20,000, furniture 20,000, machinery 40,000, building 50,000, investment 20,000, profit and loss account 5,000. Okay, after that year they are admitting on 1st April 2019 1st April 2019 Sujay admitted into the partnership. Okay, ಇಲ್ಲಿ ನಮಗೆ ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ರು? ಅಜಯ್ and ವಿಜಯ್. On 1st April 2019 they are admitting Sujay as a new partner into the partnership firm. ಇಲ್ಲಿ ನಮಗೆ ನ್ಯೂ ಪಾರ್ಟ್ನರ್ ಆಗಿ ಯಾರಿದ್ದಾರೆ? ಸುಜಯ್ ಆನ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. ಕೆಲವೊಂದು ಟರ್ಮ್ಸ್ ನಥಿಂಗ್ ಬಟ್ ಕಂಡೀಷನ್ಸ್ನ ಅವ್ರು ಯೂಸ್ ಮಾಡಿಕೊಂಡು ದೇ ಶುಡ್ ಬಿ ಅಡ್ಮಿಟಿಂಗ್ ಸುಜಯ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಎ ನ್ಯೂ ಪಾರ್ಟ್ನರ್. ಓಕೆ, ವೆನ್ ದೇ ಆರ್ ಅಡ್ಮಿಟಿಂಗ್ ಸುಜಯ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್, he brings in rupees 30,000 as capital. ಓಕೆ, ಅವನು ಅಡ್ಮಿಷನ್ ಆದಾಗ ಏನು ಮಾಡ್ತಾ ಇದ್ದಾನೆ? ಈ ಶುಡ್ ಬ್ರಿಂಗ್ 30,000 ಆಸ್ ಕ್ಯಾಪಿಟಲ್ ಆ್ಯಂಡ್ rupees 10,000 ಟುವರ್ಡ್ಸ್ ಗುಡ್ ವಿಲ್. ಓಕೆ, 30,000 ಅಷ್ಟು ಅವನೇನು ತೊಗೊಂಬರ್ತಾ ಇದ್ದಾನೆ? ಕ್ಯಾಪಿಟಲ್ನ ತೊಗೊಂಬರ್ತಾ ಇದ್ದಾನೆ. 10,000 ಅಷ್ಟು ಅವನು ಗುಡ್ ವಿಲ್ನ ತೊಗೊಂಬರ್ತಾ ಇದ್ದಾನೆ ಫಾರ್ ಈಸ್ 1/4 ಶೇರ್ ಫಾರ್ ಫ್ಯೂಚರ್ ಪ್ರಾಫಿಟ್ಸ್. ಓಕೆ, ಅವನಿಗೆ ಇಷ್ಟು ಕೊಡ್ತಾ ಇದ್ರಿ ಫ್ಯೂಚರ್ ಪ್ರಾಫಿಟ್ಸ್ಗೆ ಇನ್ ದ ರೇಷಿಯೋ 1/4 ಶೇರ್ ಫಾರ್ ಫ್ಯೂಚರ್ ಪ್ರಾಫಿಟ್ಸ್. ನೆಕ್ಸ್ಟ್, ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ನೋಡಿ, ಇದು ನಿಮಗೆ ಹೊಸ ಅಡ್ಜಸ್ಟ್ಮೆಂಟು, ಇದು ಮೋಸ್ಟ್ ಇಂಪಾರ್ಟೆಂಟ್. ಗುಡ್ ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಂದರೆ ಅವನು ತಂದಿರೋ ಗುಡ್ ವಿಲ್ನ ಅವ್ರು ಏನು ಮಾಡ್ತಾ ಇದ್ದಾರೆ? ಓಲ್ಡ್ ಪಾರ್ಟ್ನರ್ಸು ಲೈಕ್ ಅಜಯ್ ಆ್ಯಂಡ್ ವಿಜಯ್ ದೇ ಆರ್ ವಿತ್ಡ್ರಾಯಿಂಗ್ ದಿ ಗುಡ್ ವಿಲ್ ಅಮೌಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಡಿಪ್ರಿಸಿಯೇಟ್ ಮಷಿನರಿ ಆ್ಯಂಡ್ ಫರ್ನಿಚರ್ ಬೈ 10% ಬೋತ್. ಅಲ್ಲಿಗೆ ಡಿಪ್ರಿಸಿಯೇಷನ್ ಮಾಡಿ ಅಂತ ಹೇಳಿದ್ದೀನಿ. ಯಾವುದ್ರ ಮೇಲೆ? ಮಷಿನರಿ ಆ್ಯಂಡ್ ಫರ್ನಿಚರ್ ಬೈ 10%. ಓಕೆ, ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಬ್ಟಾರ್ಸ್. ಓಕೆ, ನೆಕ್ಸ್ಟ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 11,000. ಓಕೆ, ಬಿಲ್ಡಿಂಗ್ ಎಷ್ಟು ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ? 11,000 ಅಷ್ಟು ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ adjustment, provide rupees 1,000 for outstanding salaries. ಓಕೆ, ಇಲ್ಲಿ 1,000 ಅಷ್ಟು ಏನು ಮಾಡಿ ಅಂತ ಹೇಳಿದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಆಗಿ ತೊಗೊಳ್ಳಿ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ rupees 25,000. ಓಕೆ, ಇನ್ವೆಸ್ಟ್ಮೆಂಟು ಎಷ್ಟು ಕೊಟ್ಟಿದ್ದಾನೆ? ಆರ್ ಟು ಬಿ ವ್ಯಾಲ್ಯೂಡ್ ಅಟ್ rupees 25,000 ಬಟ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಗಿವನ್ 20,000. ಅಲ್ಲಿ ಇಲ್ಲಿ ನಮ್ಗೆ ಕೊಟ್ಟಿರೋದು ರಿವ್ಯಾಲ್ಯೂಡ್ ಮಾಡಿದಾಗ ಎಷ್ಟು? 25,000. ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರೊವೈಡ್ ಮಾಡಿರೋದು ಎಷ್ಟು? 20,000. ಅಲ್ಲಿಗೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಯರ್ ಆಲ್ಸೋ ವಿ ಶುಡ್ ಬಿ ಪ್ರಿಪೇರ್ ಸೇಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಆಫ್ಟರ್ ಅಡ್ಮಿಷನ್. ಓಕೆ ಸ್ಟೂಡೆಂಟ್ಸ್, ನಾವು ಪ್ರಾಬ್ಲಮ್ನ ನೋಡೋಣ. ಕರೆಕ್ಟಾಗಿ ಒಂದ್ಸರಿ ಪ್ರಾಬ್ಲಮ್ನ ನೋಡ್ಕೊಳ್ಳಿ. ನೀವು ಪ್ರಾಬ್ಲಮ್ನ ಈಸಿಯಾಗಿ ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. Okay students, in this problem ಅಲ್ಲಿ ನಾವೇನು ಮಾಡಬೇಕಾಗುತ್ತೆ? ಫಸ್ಟ್ ವಿ ಶುಡ್ ಬಿ ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವೇನು ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀವಿ. ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಂದ್ರೆ
the debit side we should be taken to the decrease in the value of assets, okay, increase in the value of liability and unrecorded liabilities ನಾವು ತಗೊಳ್ತೀವಿ. In the credit side we should be taken increase in the value of asset, decrease in the value of liabilities and unrecorded assets ನಾವು ತಗೊಳ್ತೀವಿ. ಬಿಕಾಸ್ ನಾವು ಕ್ರೆಡಿಟ್ ಸೈಡ್ ತಗೊಳ್ಳೋದು ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ, ಡೆಬಿಟ್ ಸೈಡ್ ತಗೊಳ್ಳೋದು ನಮಗೆ ಲಾಸ್ ಆಗುತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ಸ್ ಕಡೆ ನಾವು ಹೋದಾಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಕಾಮನ್ಲಿ ವಿ ಶುಡ್ ಬಿ ಅಂದ್ರೆ ನ್ಯೂ ಪಾರ್ಟ್ನರು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ನ ತಗೊಂಡಿರೋದನ್ನ ನಾವೇನ್ ಮಾಡ್ತೀವಿ, ಶುಡ್ ಬಿ ಟೇಕನ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದೇನೆ, ಡಿಪ್ರಿಸಿಯೇಷನ್ ಆನ್ ಮಷಿನರಿ ಅಂಡ್ ಫರ್ನಿಚರ್ ಬೈ 10%. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಅಂಡ್ ಫರ್ನಿಚರ್ by 10%. Okay, here we should be taken to the debit side to depreciation on okay, machinery and furniture. Okay, here they should be given the depreciation on machinery and furniture. Okay, here depreciation on both assets na ನಾವು ನೋಡ್ತಾ ಇದೀವಿ, machinery. Okay, here they should be given the machinery. Here they should be given the machinery value rupees 40,000 into 10%. Here we should be get 4,000. Okay, next they should be given as a furniture. Here they should be given the furniture value 20,000 into 10%. Here we should be get 2,000 as a depreciation on furniture. ಅಂದ್ರೆ machinery ಮೇಲೆ ನಮಗೆ ಎಷ್ಟು ಬಂತು, 40,000 ಗೆ 10% ಅಂದ್ರೆ 4,000, ಫರ್ನಿಚರ್ ಗೆ 2,000. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದೇನೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಇಸ್ ಟು ಬಿ ಮೇಂಟೈನ್ಡ್ ಅಟ್ 5% on debtors. Okay, here we should be taken to PDD nothing but provision for doubtful debts. Okay, ಎಷ್ಟು ಕೊಟ್ಟಿದ್ದಾನೆ, the debtors value they should be given 20,000 into 5%. Here we should be get 1,000 as a provision for doubtful debts. Okay, next adjustment, appreciation building by rupees 11,000. ಇದೇನಾಯ್ತು, ನಮಗೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆಸೆಟ್. ದ ಕ್ರೆಡಿಟ್ ಸೈಡ್ ನಮಗೆ ಏನಾಗುತ್ತೆ, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆಸೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಅಪ್ರಿಸಿಯೇಷನ್ ಕೊಟ್ಟಿದ್ದೇನೆ, ಬೈ ಅಪ್ರಿಸಿಯೇಷನ್ ಆನ್ buildings. ಇಲ್ಲಿ ಎಷ್ಟು ಕೊಟ್ಟಿದ್ದೇನೆ, ಬಿಲ್ಡಿಂಗ್ಸ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಡೈರೆಕ್ಟ್ಲಿ ದೇ ಶುಡ್ ಬಿ ಗಿವನ್ rupees 11,000. ಎಷ್ಟು ಕೊಟ್ಟಿದ್ದೇನೆ, ನಮಗೆ ಡೈರೆಕ್ಟ್ ಆಗಿ ನಮಗೆ rupees 11,000 ಅಷ್ಟನ್ನು ಪ್ರೊವೈಡ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಪ್ರೊವೈಡ್ rupees 1,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಔಟ್ಸ್ಟ್ಯಾಂಡಿಂಗ್ ನಥಿಂಗ್ ಬಟ್ ಅನ್ಪೇಡ್, ಅಂದ್ರೆ ಇದು ಕಂಪನಿಗೆ ಏನಾಗುತ್ತೆ, ಜವಾಬ್ದಾರಿ ಇರುತ್ತೆ, ರೀಪೇ ಮಾಡಬೇಕಾಗುತ್ತೆ. ದಟ್ಸ್ ವೈ ಇಟ್ ಶುಡ್ ಬಿ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ liability. Okay, here we should be taken to outstanding salaries. is provide ಮಾಡಿದರೆ rupees 1,000. Okay, next investments are to be valued at rupees 25,000. Okay, in the old balance sheet ನಮಗೆ ಎಷ್ಟು ಪ್ರೊವೈಡ್ ಮಾಡಿದ್ದೇನೆ, 20,000 ನ ಪ್ರೊವೈಡ್ ಮಾಡಿದ್ದೇನೆ. In the new balance when they are revalued the asset, they should be given as rupees 25,000. ಅವಾಗ ನೀವು ಏನು ಮಾಡ್ತೀರಿ, here by investment account, okay, in the ನಮಗೆ revalued value how much they are providing, 25,000. The old balance sheet rupees 20,000. Here we should get 5,000 as a increased value. Okay, revalued value is ಕೊಟ್ಟಿದೆ ನಮಗೆ 25,000. old balance sheet ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದೇನೆ 20,000. ಅಲ್ಲಿ 25,000 minus 20,000 we should get 5,000 as a increased value. Okay, ನಮಗೆ ಇಲ್ಲೇನೋ ಅಡ್ಜಸ್ಟ್ಮೆಂಟ್ಸ್ ಪ್ರೊವೈಡ್ ಮಾಡಿಲ್ಲ, ಅವ ನೀವು ಟೋಟಲ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಎಷ್ಟು ಬರುತ್ತೆ, ಕ್ರೆಡಿಟ್ ಸೈಡ್ 16,000. Okay, 16,000
16,000. Okay, here profit number ಅಲ್ಲಿಗೆ ಇದೆಷ್ಟು ಬರುತ್ತೆ 4 6,000 7,000 8,000 ಅಲ್ಲಿಗೆ ಇದೆಷ್ಟಿದೆ ಟೋಟಲ್ 16,000. ಅಲ್ಲಿಗೆ ನಮ್ಗೆ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇರೋದ್ರಿಂದ ನಮ್ಗೆ ಬಂದಿರುವಂತದ್ದೇನು ಪ್ರಾಫಿಟ್. ಓಕೆ, ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಕೌಂಟ್. ಇಯರ್ ಇಂದ ಯಾರು ಮಾತ್ರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, here we should be transferred only for old partners according to their old ratio. Learn partners Ajay and Vijay. Okay, in the ಎಷ್ಟು ಬರುತ್ತೆ ಪ್ರಾಫಿಟ್ ನಿಮಗೆ 8,000 into the ratios 3/5 2/5. ಯಾಕಂತಂದ್ರೆ they are sharing profit and losses in the ratio of 3:2. ಅವಾಗ ನಿಮ್ಗೆ ಎಷ್ಟು ಬರುತ್ತೆ 4,800 3,200. ಟೋಟಲ್ ಎಷ್ಟು ಬರುತ್ತೆ ನಿಮಗೆ ರೂಪೀಸ್ 8,000. ಎಷ್ಟು ಬರುತ್ತೆ ನಿಮಗೆ 8,000 ಅಷ್ಟು ಏನು ಬರುತ್ತೆ ಅಂತ ನಿಮಗೆ ಏನು ಪ್ರಾಫಿಟ್ ಬರುತ್ತೆ. ಈಚ್ ಪಾರ್ಟ್ನರ್ಗೆ ನಾವು ಶೇರ್ ಮಾಡಿದಾಗ ಅಜಯ್ಗೆ 4,800, ವಿಜಯ್ಗೆ 3,200 ಬರುತ್ತೆ. ಓಕೆ, ನೆಕ್ಸ್ಟ್ ನಾವೇನು ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Okay students, next here we should be prepare the partners capital account. In the partners capital account, the debit side we should be taken to the first credit side we should be taken to the by balance brought down. Okay, here now by balance brought down agi ನಾವು ಏನು ತಗೊಳ್ತೀವಿ ಅಂದ್ರೆ old partners capital what they are providing in the balance sheet. ನಮಗೆ balance sheet ಅಲ್ಲಿ old partners capital ಏನು ಪ್ರೊವೈಡ್ ಮಾಡಿದ್ರು ಅದನ್ನ ನಾವು ಏನು ಮಾಡ್ತೀವಿ ಕ್ರೆಡಿಟ್ ಸೈಡ್ ನಾವು ತಗೊಳ್ತೀವಿ by balance brought down. ಲಿಸ್ಟ್ ಪ್ರೊವೈಡ್ ಮಾಡಿದ್ದೇನೆ ಅಜಯ್ಗೆ 60,000, ವಿಜಯ್ಗೆ 40,000. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ old balance sheet they are providing as a by reserve fund. ನೋಡಿ ರಿಸರ್ವ್ಸ್ ಏನಾದರೂ ಕೊಟ್ಟಿರಲಿ we should be taken to the credit side of the partners capital account. Here in the ratio of 3:2. 3:2 ಪ್ರಕಾರ ಅದನ್ನ ನಾವು ಏನು ಮಾಡ್ತೀವಿ ಶೇರ್ ಮಾಡ್ತೀವಿ. ಶೇರ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ here reserve fund they should be given 25,000. here we should be get Ajay 15,000, Vijay 10,000. Okay, next balance sheet ಅಲ್ಲಿ ನೋಡಿ they should be provided as a profit and loss account in the asset side ಕೊಟ್ಟಿರೋದ್ರಿಂದ ನಮಗೆ ಏನಾಗುತ್ತೆ ಪ್ರೀವಿಯಸ್ ಇಯರ್ ಲಾಸ್ ಆಗುತ್ತೆ. ಇಲ್ಲಿ ಪ್ರೀವಿಯಸ್ ಇಯರ್ ಲಾಸ್ ಆಗಿರೋದ್ರಿಂದ ನಾವು ಅದನ್ನ ಏನು ಮಾಡ್ತೀವಿ ಅಂತಂದ್ರೆ we should be taken to the debit side to profit and loss account. Profit and loss account ಎಷ್ಟು ಬರುತ್ತೆ how much they are providing 5,000 for Ajay, 3,000 Vijay, 2,000. Okay, next here we should be taken by revaluation account. Revaluation account because it should be profit on revaluation. Okay, ಎಷ್ಟು ಬಂದಿದೆ ನಿಮಗೆ 4,800 3,200. Okay, next here we should be taken by cash account. ಇಲ್ಲಿ ಕ್ಯಾಶ್ ಅಕೌಂಟ್ ಆಗಿ ನಾವು ಏನು ತಗೊಂತೀವಿ ಅಂದ್ರೆ here we should be taken to the new partners capital. ಇಲ್ಲಿ ಎಷ್ಟಿದೆ ನ್ಯೂ ಪಾರ್ಟ್ನರ್ ಎಷ್ಟು ಬರ್ತಾ ಇದೆ he was bring rupees 30,000 as capital. Next by goodwill account. Here also we should be taken to the 3:2. ಯಾಕೆ 3:2 ತಗೊಳ್ತೀವಿ ಅಂದ್ರೆ ಇಲ್ಲಿ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋನ ಪ್ರೊವೈಡ್ ಮಾಡಿಲ್ಲ. ಓಲ್ಡ್ ರೇಷಿಯೋಸ್ ಆರ್ ಕನ್ಸಿಡರ್ ಆಸ್ ಸ್ಯಾಕ್ರಿಫೈಸ್ ರೇಷಿಯೋ. ಎಷ್ಟಿದೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 6,000 4,000. ಓಕೆ, ನೆಕ್ಸ್ಟ್ ಅದನ್ನ ಏನ್ ಮಾಡ್ತಾ ಇದ್ದಾರೆ goodwill is to be withdrawn by old partners ಕೊಟ್ಟಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ goodwill is to be withdrawn by the old partners ಅಂದಾಗ
it should be transferred to cash account. ನೋಡಿ ಗುಡ್ ವಿಲ್ ನಾವು ವಿತ್ಡ್ರಾ ಮಾಡಿದ್ರೆ ಅಕೌಂಟ್ ತಗೊಂತೀವಿ, ಇಟ್ ಶುಡ್ ಬಿ ಟೇಕನ್ ಟು ದಿ ಕ್ಯಾಶ್ ಅಕೌಂಟ್. ಯಾವ ಅಕೌಂಟ್ ನಾವು ಅದನ್ನ ತೋರಿಸ್ತೀವಿ ಅಂದ್ರೆ ಕ್ಯಾಶ್ ಅಕೌಂಟ್ ಅಲ್ಲಿ ಅದನ್ನ ನಾವು ತೋರಿಸ್ತೀವಿ. ಯಾಕೆಂತಂದ್ರೆ ಗುಡ್ ವಿಲ್ ನಾವು ಥ್ರೂ ಕ್ಯಾಶ್ ಮುಖಾಂತರ ತಂದಿರ್ತಾರೆ, ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಅದನ್ನ ವಿತ್ಡ್ರಾ ಮಾಡ್ತಾ ಇರೋದ್ರಿಂದ ಇಟ್ ಶುಡ್ ಬಿ ಟೇಕನ್ ಟು ದಿ ಆರ್ ಟ್ರಾನ್ಸ್ಫರಿಂಗ್ ಟು ದಿ ಕ್ಯಾಶ್ ಅಕೌಂಟ್. ಇಲ್ಲಿ ಎಷ್ಟು ಅಂತಂದ್ರೆ 6000 4000 ಈ ಎಂಟ್ರಿ ನೋಡ್ಕೊಳ್ಳಿ ಕಾಮನ್. ಅಲ್ಲಿಗೆ ಎಷ್ಟು ಬರುತ್ತೆ 6000 4000. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಟೋಟಲ್ ಮಾಡ್ಕೊಳ್ಳಿ ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ ಅಲ್ಲಿಗೆ ನಿಮ್ಗೆ ಎಷ್ಟೆಷ್ಟು ಬರುತ್ತೆ ವ್ಯಾಲ್ಯೂಸ್ ಅಂದ್ರೆ 85,800 57,200 30,000. ಓಕೆ, ಇಲ್ಲಿಗೆ ನಿಮಗೆ ಟೋಟಲ್ಸ್ ಎಷ್ಟು ಬರುತ್ತೆ 85,800 57,200 ಓಕೆ 30,000. ಓಕೆ, ನೆಕ್ಸ್ಟ್ ಇಯರ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಕ್ಯಾಪಿಟಲ್ ಬಂದಿರೋದು ಎಷ್ಟು 85,800 ಫಾರ್ ಅಜಯ್, 57,200 ಫಾರ್ ವಿಜಯ್, 30,000 ಫಾರ್ ಸುಜಯ್. ಅವಾಗ ನೆಕ್ಸ್ಟ್ ಅಷ್ಟೇ ಅಮೌಂಟ್ ಇದೆ, ಅದರಿಂದ ನಾವೇನ್ ಮಾಡ್ತೀವಿ ವಿ ಶುಡ್ ಬಿ ಕ್ಯಾರಿ ಡೌನ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇನ್ನು ಅಜಯ್ಗೆ ಎಷ್ಟು ನಾವು ಕ್ಯಾರಿ ಮಾಡಬೇಕಾಗುತ್ತೆ ಅಂತಂದ್ರೆ ಇಯರ್ 76,800 ಯಾಕಂದ್ರೆ ಈ ವ್ಯಾಲ್ಯೂ ಇಂದ ಅದನ್ನ ಲೆಸ್ ಮಾಡಿ 9,000. ಓಕೆ, ಇಲ್ಲಿ ನಿಮಗೆ ನೆಕ್ಸ್ಟ್ 51,200 30,000. ಓಕೆ, ಹಾಗೆ ಅಜಯ್ಗೆ ನ್ಯೂ ಕ್ಯಾಪಿಟಲ್ ಎಷ್ಟು ಬಂದಿದೆ 76,800, ವಿಜಯ್ಗೆ 51,200, ಸುಜಯ್ಗೆ 30,000. ಓಕೆ, ನೆಕ್ಸ್ಟ್ ಪೀರಿಯಡ್ ಗೆ ಅದನ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಬಂದಿದೆ ನಿಮಗೆ 76,800 51,200 30,000. ಓಕೆ, ಇಷ್ಟು ನಮಗೆ ಪಾರ್ಟ್ನರ್. ನೋಡಿ ಗುಡ್ ವಿಲ್ ನ ಏನ್ ಮಾಡಿದ್ವಿ, ಫಸ್ಟ್ ಶೇರ್ ಮಾಡಿದ್ವಿ, ನೆಕ್ಸ್ಟ್ ಅದನ್ನ ವಿತ್ಡ್ರಾ ಮಾಡಿದ್ವಿ. ಇಲ್ಲಿ ಗುಡ್ ವಿಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಹಿಯರ್ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಕ್ಯಾಶ್ ಅಕೌಂಟ್. ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಶ್ ಅಕೌಂಟ್. ಓಕೆ, ನೆಕ್ಸ್ಟ್ ಹಿಯರ್ ವಿ ಶುಡ್ ಬಿ ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಹಿಯರ್ ವಿ ಶುಡ್ ಬಿ ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಪ್ರಿಪೇರ್ ಮಾಡಿದಾಗ ಫಸ್ಟ್ ಇಯರ್ ಇಟ್ ಶುಡ್ ಬಿ ಟೇಕನ್ ಟು ದಿ ಲಯಬಿಲಿಟೀಸ್ ಏನೇನಿದೆ ನಮಗೆ ಇಲ್ಲಿ ಬಿಲ್ ಕ್ರೆಡಿಟರ್ಸ್ how much they are providing the creditors 50,000. Next bills payable 25,000. bills payable 25,000. ನಮಗೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್ we should be taken to the partners capital account. Okay, next year we should be taken outstanding salaries. outstanding salaries ನ ಕೊಟ್ಟಿದ್ದಾನೆ, outstanding salaries ಎಷ್ಟು ಪ್ರೊವೈಡ್ ಮಾಡಿದ್ದಾರೆ ನಮಗೆ 1,000. Okay, next year we should be taken to the capitals. Okay, capitals ಅದು ಯಾರು ಏನೇನು ತಗೋತೀವಿ ಅಂದ್ರೆ ಇಲ್ಲಿ ಯಾರು ಇದ್ದಾರೆ ಪಾರ್ಟ್ನರ್ಸ್ ಅಜಯ್ ವಿಜಯ್ ಅಂಡ್ ಸುಜಯ್. Here we should be taken to the new partner also. How will it work? 76,800 51,200 30,000. Okay, total ನಮಗೆ ಎಷ್ಟು ಬರುತ್ತೆ 1,58,000. ಎಷ್ಟು ಬರುತ್ತೆ ನಮಗೆ 1,58,000 we should be get as a total capital. Okay, next here we should be taken to the assets like cash ಆಗಿ ತಗೊಂಡಾಗ ಇಲ್ಲಿ ನಿಮಗೆ ಓಲ್ಡ್ ಪಾರ್ಟ್ನರ್ಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ 20,000. old balance sheet they should be provided as 20,000 plus new partner capital 30,000. ಇಲ್ಲಿ ಗುಡ್ವಿಲ್ ನಾವು ತಗೊಳ್ಳೋ ನೆಸೆಸಿಟಿ ಇಲ್ಲ, ತಗೊಂಡ್ರು ಅದನ್ನ ನಾವೇನ್ ಮಾಡಿದ್ದಾರೆ ಓಲ್ಡ್ ಪಾರ್ಟ್ನರ್ಸ್
they are withdrawing the goodwill. ಅವಾಗ ಇಲ್ಲಿ ನಮಗೆ ಎಷ್ಟು ಬರುತ್ತೆ 50,000. ಓಕೆ ನೆಕ್ಸ್ಟ್ ಏನಿದೆ ನಿಮಗೆ ಸ್ಟಾಕ್ 25,000 stock 25,000. Next debtors is provide ಮಾಡಿದೆ ನಿಮಗೆ 20,000 less PBD or PDD provision for doubtful debts 1,000. Here we should be get 19,000. Okay, next we should be taken to the furniture. How much? 20,000 less depreciation 2,000. The outer column you should get 18,000. Okay, next machinery. How much? 40,000 less depreciation 4,000. Outer column you should be get 36,000. Okay, next here we should be get buildings. How much they are providing? 50,000. Add appreciation 11,000. Total 61,000. Okay, next here they should be provided as investment 20,000. Add appreciation 5,000. Total 25,000. Okay, ನಮಗೆ ಏನು ಕೊಟ್ಟಿಲ್ಲ, ನಿಮಗೆ ಟೋಟಲ್ ಬ್ಯಾಲೆನ್ಸ್ ಶೀಟ್ ಎಷ್ಟು ಬರ್ತದೆ 2,34,000. 2,34,000. ಓಕೆ ಸ್ಟೂಡೆಂಟ್ಸ್ ನೋಡಿ, ಇಷ್ಟು ಮಾಡಿ ನಿಮಗೆ ಎಷ್ಟು ಬರುತ್ತೆ 12 ಮಾರ್ಕ್ ಬರುತ್ತೆ. ಓಕೆ, ವಿ ಶುಡ್ ನಾವು ಆಲ್ರೆಡಿ ನಿಮಗೆ ನೋಟ್ಸ್ ಕಳಿಸ್ತಾ ಇದೀನಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ ನ ಅರ್ಥ ಆಗಲಿಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದೀನಿ, ನೀವು ಕ್ಲಾರಿಫೈನ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.